ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, KCET 2026ನಲ್ಲಿ ಮಾಕ್ ಅಲಾಟ್ಮೆಂಟ್ ಆಯ್ತಲ್ಲ ಗುರು. ಅದರಲ್ಲಿ ಎಷ್ಟೊಂದು ಜನಕ್ಕೆ ಕಾಲೇಜ್ ಸಿಕ್ಕಿಲ್ಲ. ಅಂದರೆ ಏನು ಮಾಡಬೇಕು ಅಂತ ತುಂಬ ಕ್ವಶನ್ ಮಾರ್ಕು, ತುಂಬ ಯೋಚನೆ ಎಲ್ಲ ನಿಮ್ಗೆ ಇರತ್ತೆ. ಈ ಒಂದು ವಿಡಿಯೋದಲ್ಲಿ ಇದನ್ನ ಕ್ಲಾರಿಫೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್ KCET 2026 ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಿಸ್ಟೇಕ್ ಆಗಿದೆ ಅಂದರೆ, ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೀವು ಕಾಲೇಜಸ್ನ ಕಡಿಮೆ ಹಾಕಿರ್ತೀರ, ಅದರಿಂದ ಸೀಟ್ ಸಿಕ್ಕಿರಲ್ಲ. ಇವಾಗ ಏನೂ ಮಾಡೋಕ್ಕಾಗಲ್ಲ ಗುರು. ನೀವು ಸಿಂಪಲ್ ಆಗಿ ಇನ್ನೂ ಒಂದಿಷ್ಟು ಕಾಲೇಜ್ನ ಆಪ್ಷನ್ ಎಂಟ್ರಿಲಿ ನೀವು ಹಾಕಬೇಕಾಗತ್ತೆ. ಯಾಕಪ್ಪ ಅಂದರೆ ಮಾಕ್ ಅಲಾಟ್ಮೆಂಟಲ್ಲೇ ಸಿಕ್ಕಿಲ್ಲ ಅಂದರೆ ಮುಂದೆ ಸಿಗುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸಿಗೋದೇ ಇಲ್ಲ ಅಂತ ಹೇಳ್ತಿಲ್ಲ, 99% ಸಿಗಲ್ಲ, ಇನ್ನು 1% ಯಾವ್ದಾದ್ರು ಔಟ್ಸೈಡ್ ಚಾನ್ಸಸ್ ಇರುತ್ತೆ ಅಷ್ಟೇ. ಅದರಿಂದ ನಾನು ಏನಪ್ಪ ಹೇಳ್ತೀನಿ ಅಂದರೆ, ನೀವು ಸಾಧ್ಯವಾದಷ್ಟು ಅತಿ ಹೆಚ್ಚು ಕಾಲೇಜಸ್ನ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗುರು. ಇನ್ನೇನು ನೀವು ಮಾಡೋಕ್ಕಾಗಲ್ಲ. ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಇದೆ, ನೀವು ಕಡಿಮೆ ಬರಬೇಕಿತ್ತು. ಏನೇನೋ ಮಿಸ್ಟೇಕ್ಸ್ ಆಗಿರ್ತವೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಸಿಂಪಲ್ ಸಜೆಷನ್ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಆಪ್ಷನ್ ಎಂಟ್ರಿನ ಜಾಸ್ತಿ ಮಾಡಿ. ನಿಮಗೆ ಯಾವ ಕೋರ್ಸ್ ಬೇಕು ಅಥವಾ ಕಾಲೇಜ್ ಬೇಕು ಅದರಲ್ಲಿ, ಸರಿನಾ? ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.